ಹಾಲು ತಂದು ಮಠಕ್ಕೆ ಕೊಡ್ತಾರೆ. ಆ ಹಾಲನ್ನ ಹರಿಜನ ಮಹಿಳೆ ಕೊಟ್ಟು ಆಯಮ್ಮನೇ ಆ ಗಿಣ್ಣದ ಎಡೆ ಮಾಡ್ಕೊಂಡು ನೈವೇದ್ಯ ಮಾಡ್ತಾರೆ. ಇವ್ರು ಯಾವಾಗ ಬಂದು ಹೋಗೋದನ್ನ ಒಬ್ಬ ಹರಿಜನ ಮಹಿಳೆ ನೋಡ್ತಾಳೆ. ನೋಡಿದಾಗೆ ಇವ್ರು ಯಾರೋ ಅವ್ರು ಹುಚ್ಚಿನ ಅವತಾರಲ್ಲಿ ಇದ್ರೂ ಆ ಮಹಿಳೆಗೆ ಒಂದು ದೈವತ್ವ ಭಾವನೆ ಅವರಲ್ಲಿ ಕಾಣುತ್ತೆ. ಈ ಮೂರ್ಕಲ್ ಮಠ ಇದೆಯಲ್ಲ, ಇದು ಆ ಬಾಜಲ್ಲೇ ಇರೋದು ಹರಿಜನ ಕೇರಿ. ಹುಚ್ಚಿನ ಅವತಾರಲ್ಲಿ ಇರ್ತಿದ್ರ ಊರಾಗ ಹೋಗಾರ ಅವರು, ಹೆಂಗಿದೆ ಏನಿದೆ ಊರಿನ ಪರಿಸ್ಥಿತಿ ನೋಡಕ್ಕೆ ಅಂತಂದ್ರೆ. ಅದರಲ್ಲೂ ಮೂಲ ಕೊಟ್ರೇಶ್ವರನ್ನೇ ಗುರುಗಳನ್ನಾಗಿ ಕಳಿಸ್ತಾರೆ. ಇವ್ರು ಹುಟ್ಟೋದೇ ಈ ಒಂದು ಈಶ್ವರನ ಆರಾಧನೆಗೋಸ್ಕರ. ಕೊಟ್ರೇಶ್ವರರು ಈ 16ನೇ ಶತಮಾನದಾಗ ಇದ್ರು ಅಂತಂದೇಳಿ ಅಕ್ಬರ್ ಭಾಷಣ ಒಂದು ಖಡ್ಗದ ಒಂದು ಕೊಡುಗೆ ಮೇಲೆ ಹೇಳ್ತೀವಿ. ಅವ್ರು ಬರಕಿನ ಪೂರ್ವದಲ್ಲೇ ಇತ್ತು. ಇದು ಮೊದಲಿಗೆ ಮೂಲತಃ ಜೈನ ಬಸದಿ ಅಂತಾನೆ ಕರೀತಾರೆ. ಅವರು ಜಂಗಮ ಅವತಾರಿಯಾಗಿ ಒಬ್ಬ ಹುಚ್ಚಿನ ಅವತಾರಿಯಾಗಿ ಬಂದಿರತಕ್ಕಂಥ ಸಾಮಾನ್ಯ ಮನುಷ್ಯ. ಒಬ್ಬ ಜಂಗಮ ಅವತಾರಿಯಾಗಿ ಇವರು ದೈವ ಪುರುಷ ಅಂತ ಗೊತ್ತಾಗಿಕ್ಕಿನ ಪೂರ್ವದಲ್ಲೇ ಇರತಕ್ಕಂಥ ಸ್ಥಳ ಅಂದ್ರೆ ಮೂರ್ಕಲ್ ಮಠ. ನಮಸ್ಕಾರ. ಇವತ್ತು ನಾವು ಕೊಟ್ಟೂರಲ್ಲಿ ಇದೀವಿ. ಕೊಟ್ಟೂರಲ್ಲಿ ನಮ್ಮ ಜೊತೆ ನಾಗರಾಜ್ ಅವರು ಕೂಡ ಇದ್ದಾರೆ. ಅಂದ್ರೆ ಈ ಒಂದು ಕೊಟ್ಟೂರಿನ ಇತಿಹಾಸನ ನಿಮಗೆಲ್ಲ ಒಂದು ಪರಿಚಯ ಮಾಡ್ಕೊಡ್ಬೇಕಂತೇಳಿ ಇವತ್ತು ಬಂದಿರೋದು. ಸರ್, ಈಗ ಕೊಟ್ಟೂರಲ್ಲಿ ಕೊಟ್ಟೂರೇಶ್ವರ ದೇವರು ನೆಲೆಸಿದ್ದೆ ಎಲ್ಲಿಂದ ಅಂತ? ಕೊಟ್ಟರೇಶ್ವರ ನೆಲೆಸಿದ್ದು ಈ ಊರಲ್ಲಿ 5 ಸ್ಥಳಗಳಿದಾವೆ. ಅದರಲ್ಲಿ ಮೂಲತಃ ಅವ್ರು ಫಸ್ಟ್ ಈ ಊರಿಗೆ ಬಂದು ಜಂಗಮ ಅವತಾರ ಆಗಿ ನೆಲೆಸಿರ್ತಕ್ಕಂಥ ಮಠ ಅಂದ್ರೆ ಮೂರ್ಕಲ್ ಮಠ ಅಂತ ನಾವು. ಮೂರ್ಕಲ್ ಮಠ. ಸರ್, ಹಂಗಾದ್ರೆ ತುಂಬಾ ಜನಕ್ಕೆ ದೊಡ್ಡ ಮಠನೇ ಒಂದು ಅಲ್ಲಿ ನೆಲೆಸಿರೋದು ಅಥವಾ ಗಚ್ಚಿನ ಮಠದಲ್ಲಿ ಒಂದು ಜೀವಂತ ಸಮಾಧಿ ಆಗಿದ್ದು ಅಂತ ಹೇಳ್ತಾರೆ. ಈ ಮೂರ್ಕಲ್ ಮಠ ಅಂದ್ರೆ ಹೆಂಗ್ ವಿಶೇಷ? ಅದು ಏನು ವಿಶೇಷ ಅಂದ್ರೆ ಫಸ್ಟ್ ಕೊಟ್ರೇಶ್ವರ ಬಂದು ಒಬ್ಬ ಜಂಗಮ ಅವತಾರಾಗಿ ಇವರು ದೈವ ಪುರುಷ ಅಂತ ಗೊತ್ತಾಗಿಕ್ಕಿನ ಪೂರ್ವದಲ್ಲೇ ಇರತಕ್ಕಂಥ ಸ್ಥಳ ಅಂದ್ರೆ ಮೂರ್ಕಲ್ ಮಠ. ಬಂದು ಇಲ್ಲೇ ನೆಲೆಸಿದ್ರು ಅಂದ್ರೆ ಮೊದಲು ಇವರು 5 ಮಠಗಳಿದಾವೆ. 5 ಮಠಗಳಿದಾವೆ. 5 ಮಠಗಳು ಒಂದೊಂದು ವಿಶೇಷತೆ ಇದಾವೆ. ಒಂದೊಂದು ವಿಶೇಷತೆ ಇದೆ, ಒಂದೊಂದು ಪವಾಡಗಳಿದಾವೆ. ಆ ಮಠದೇ ಆಗಿರ್ತಕ್ಕಂಥ ಒಂದು ಅದರದೇ ಆಗಿರ್ತಕ್ಕಂಥ ಒಂದು ಶೈಲಿ, ಅದರದೇ ಒಂದು ವೈಖರಿ, ಅದರದೇ ಪೂಜಾ ಪುನಸ್ಕಾರ ಇರ್ತಕ್ಕಂಥ ಪದ್ಧತಿಗಳು ಇಲ್ಲಿ. ಅಂದ್ರೆ ನೀವು ಹೇಳೋ ಪ್ರಕಾರ ಕೊಟ್ಟೂರೇಶ್ವರ ದೇವರು ಬಂದ್ಬಿಟ್ಟು ಫಸ್ಟ್ ಕಾಲ ಇಲ್ಲಿ ಉಳ್ಕೊಂಡಿರ್ತಕ್ಕಂಥ ಅಂದ್ರೆ ಕೊಟ್ಟೂರಿಗೆ ಬಂದು ತಾವು ಉಳ್ಕೊಳಕ್ಕಂತ ಒಂದು ಪ್ಲೇಸ್ ಅಂದ್ರೆ ಮೂರ್ಕಲ್ ಮಠ ಅಂತ ನಾವು ಹೇಳ್ಬೋದು. ಇಲ್ಲ ಯಾವ ರೂಪದಲ್ಲಿ ಬಂದಿದ್ರ ಅವರು ಜಂಗಮ ಅವತಾರಿಯಾಗಿ ಒಬ್ಬ ಹುಚ್ಚಿನ ಅವತಾರಿಯಾಗಿ ಬಂದಿರತಕ್ಕಂಥ ಸಾಮಾನ್ಯ ಮನುಷ್ಯ, ಸಾಮಾನ್ಯ ಮನುಷ್ಯನಾಗಿ ಬಂದಿರತಕ್ಕಂಥ ಸ್ಥಳ ಮತ್ತು ಉಳ್ಕೊಂಡಿರ್ತಕ್ಕಂಥ ಸ್ಥಳ ಅಂದ್ರೆ ಮೂರ್ಕಲ್ ಮಠ ಅಂತ ಹೇಳ್ಬೋದು. ಅಂದ್ರೆ ಆಗಿನ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಜನರಿಗೆ ಇವರೇ ಒಂದು ದೇವರ ಭಾವನೆ ಅಂತ ಯಾರಿಗೂ ಗೊತ್ತಿರಲ್ಲ. ಅಂದ್ರೆ ಇವರ ಒಂದು ಯಾರು ಅಂತಂದೇಳಿ ಗೊತ್ತಿರಲ್ಲ ಅವ್ರಿಗೆ. ಅವರೊಬ್ರು ಹುಚ್ಚನಾಗಿ ಬಂದಿರ್ತಾರೆ, ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಬಂದಿರ್ತಾರಲ್ಲ, ಹಂಗಾಗಿ ಯಾರಿಗೂ ಗೊತ್ತಾಗಲ್ಲ ಅವ್ರು. ಹಂಗಾಗಿ ಅವರು ಇಲ್ಲಿಗೆ ಬಂದು ಉಳ್ಕೊಂಡು ಇಲ್ಲಿಂದನೇ ಅವರು ಈ ಊರಲ್ಲೆಲ್ಲ ಪರಿಶೀಲನೆ ಮಾಡಕ್ಕೆ ಅವರು ತಮ್ಮ ಮೂರ್ಕಲ್ ಮಠ ಅಂತಾನೆ ಕರೆಯೋದಿಲ್ಲ. ಪ್ರತಿನಿಧಿ ಮೂರ್ಕಲ್ ಮಠ ಅಂತಾನೆ ಕರೆಯೋದು. ಇದೇ ದೇವಸ್ಥಾನ. ಇದೇ ದೇವಸ್ಥಾನ. ಬನ್ನಿ ಸ್ನೇಹಿತರೆ, ನೋಡ್ಕೊಂಡ್ ಬರೋಣ ಮೂರ್ಕಲ್ ಮಠ. ಅಂದ್ರೆ ಇದೇ ಒಂದು ಸ್ಥಳದಿಂದಾನೇ ಒಂದು ಈಗ ಗುರುಬಸವೇಶ್ವರ ಒಂದು ದೇವರ ಉಳ್ಕೊಂಡಿರ್ತಕ್ಕಂಥ ಸ್ಥಳ ಅಂತಾನು ನಾವು ಹೇಳ್ತೀವಿ. ಅಂದ್ರೆ ಬಂದು ಇಲ್ಲೇ ಉಳ್ಕೊಂಡು ಇಲ್ಲಿಂದನೇ ಅವರು ಈ ಊರನ್ನ ಒಂದು ವೀಕ್ಷಣೆ ಮಾಡಿರ್ತಕ್ಕಂಥ ಸ್ಥಳ ಅಂತ ಹೇಳ್ಬೋದು ನಾವು. ಓಕೆ, ಬನ್ನಿ ಸರ್. ಹಂಗಾದ್ರೆ ಹೇಳಿ ಸರ್, ಇನ್ನು ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ. ಇದು 3 ಗರ್ಭಗುಡಿ ಹೊಂದಿರತಕ್ಕಂಥ ಸ್ಥಳ ಇದೆ. ಅಂದ್ರೆ ಒಂದೇ ಮಠದಲ್ಲಿ 3 ಗರ್ಭಗುಡಿ ಇದಾವೆ. ಅಂದ್ರೆ ಇದು 3 ಗರ್ಭಗುಡಿ ಯಾಕೆ ಇದಾವೆ ಅಂದ್ರೆ ಅವ್ರು ಬರಕಿನ ಪೂರ್ವದಲ್ಲೇ ಇತ್ತು. ಇದು ಮೊದಲಿಗೆ ಮೂಲತಃ ಜೈನ ಬಸದಿ ಅಂತಾನೆ ಕರೀತಾರೆ. ಇತಿಹಾಸ ನೋಡ್ತಾ ಹೋದ್ರೆ ಅಂದ್ರೆ ಎಷ್ಟನೇ ವರ್ಷದಲ್ಲಿ ಹಂಗಾದ್ರೆ ಈ ಒಂದು ದೇವಸ್ಥಾನ ಸ್ಥಾಪನೆ ಆಗಿದ್ದು? ಅಂದ್ರೆ ಇದೇ ವರ್ಷ ಇದೆ ಅಂತಂದೇ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಕೊಟ್ರೇಶ್ವರರು ಈ 16ನೇ ಶತಮಾನದಾಗ ಇದ್ರು ಅಂತಂದೇಳಿ ಅಕ್ಬರ್ ಭಾಷಣ ಒಂದು ಖಡ್ಗದ ಒಂದು ಕೊಡುಗೆ ಮೇಲೆ ಹೇಳ್ತೀವಿ ಹೊರತು ಅವ್ರು ಇದೇ ಶತಮಾನದ ಬಂದ್ರು, ಇಷ್ಟೇ ಇಸ್ವಿ ಬಂದ್ರು ಅಂತ ಎಲ್ಲಿ ಒಂದು. ಈಗ ಅಕ್ಬರ್ ಭಾಷಾ ಅಂತ ಹೇಳಿದ್ರಲ್ಲ, ಅದ್ರದ್ದು ಒಂದು ಇತಿಹಾಸ ಹೇಳೋದು. ಅದ್ರದ್ದು ಇತಿಹಾಸ ಅಂತಂದ್ರೆ ಹಿರೇಮಠದಲ್ಲಿ ಹೋಗೋಣ, ಅಲ್ಲಾದ್ರೆ ಚೆನ್ನಾಗಿ ಬರುತ್ತೆ. ಅದು ಅಂದ್ರೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ಪವಾಡಗಳು ಇರ್ತಕ್ಕಂಥ ವಸ್ತುಗಳು ಇದಾವೆ. ಈ ಪಂಚಗಣೇಶ್ವರರ ಬಗ್ಗೆ ಹೇಳೋದಾದ್ರೆ ಅದೇ ಪಂಚಗಣೇಶ್ವರಲ್ಲಿ ಇವರು 5 ಮಂದಿ. ಇವ್ರು ಹುಟ್ಟೋದೇ ಈ ಒಂದು ಈಶ್ವರನ ಆರಾಧನೆಗೋಸ್ಕರ. ಶಿವ ಇವ್ರನ್ನ ಸೃಷ್ಟಿ ಮಾಡಿ ಅದರಲ್ಲೂ ಮೂಲ ಕೊಟ್ರೇಶ್ವರನ್ನೇ ಗುರುಗಳನ್ನಾಗಿ ಕಳಿಸ್ತಾರೆ. ಅಂದ್ರೆ ಅವ್ರು ನಂದಿ ಆತ್ಮನ್ನೇ ಇವ್ರಿಗೆ ಹಾಕಿದ್ರಂತ ಇವ್ರು ಬಸವೇಶ್ವರ ಅಂತ ಒಂದು ಹೆಸರು ಬರುತ್ತೆ. ಹಾಗಾಗಿ ಇವರು ಆ ಅವತಾರ ತಾಳ್ತಾರೆ. ಈಗ ಕೊಟ್ಟೂರು ಗುರು ಬಸವರಾಜೇಂದ್ರ ಅಂತ ಹೆಸರು ಬರುತ್ತೆ. ಆ 3 ಹೆಸರು ಯಾಕೆ ಬಂತು? ಎಲ್ರಿಗೆ ಗುರು ಅಂತ ಇರ್ತೈತಿ, ಇಲ್ಲಾಂದ್ರೆ ಬಸವರಾಜ ಅಂತ ಇರುತ್ತೆ. ಆತರ ಆದ್ರೆ ಈ 3 ಹೆಸರು ಹೆಂಗ್ ಬಂತು? ಅದೇ 3 ಹೆಸರು ಬರೋಕೆ ಒಂದೊಂದು ಕಾರಣ ಇದಾವೆ. ಏನ್ ಕಾರಣ? ನಂದಿಯ ಆತ್ಮದಿಂದ ಹುಟ್ಟಿದಕ್ಕೋಸ್ಕರ ಇವ್ರನ್ನ ಬಸವೇಶ್ವರ ಅಂತಂದೇಳಿ ಕರೀತಾರೆ. ಅಂದ್ರೆ ನಂದಿ ಆತ್ಮನೇ ಅವ್ರಿಗೆ ಹಾಕಿರೋದು. ಶಿವ ಇವ್ರನ್ನ ಸೃಷ್ಟಿ ಮಾಡ್ಬೇಕಾದ್ರೆ ನಂದಿ ಆತ್ಮ ತಗೊಂಡು ಅವ್ರಿಗೆ, ಯಾಕಂದ್ರೆ ಈಗ ಯಾವ್ದೇ ಒಬ್ಬ ಮನುಷ್ಯನ ಸೃಷ್ಟಿ ಮಾಡಬೇಕಾದ್ರೆ ಒಂದು ಆತ್ಮ ಹಾಕ್ಲೇಬೇಕಲ್ಲ. ಹಂಗೆ ಇವ್ರನ್ನ ಸೃಷ್ಟಿ ಮಾಡಿದಾಗ ಶಿವ ಏನ್ ಮಾಡ್ತಾನೆ ಅಂದ್ರೆ ತನ್ನ ಎದುರಿಗಿರ್ತಕ್ಕಂಥ ನಂದಿ ಆತ್ಮನ ತೆಗೆದು ಅವ್ರಿಗೆ ಹಾಕ್ತಾನಂತ. ಹಂಗಾಗಿ ಅವ್ರಿಗೆ ಬಸವೇಶ್ವರ ಅಂತ ಹೆಸರು ಬರುತ್ತೆ. ಈ ಯಾವಾಗ ಇವರು ಇಲ್ಲಿ ಬಂದು ತಮ್ಮ ಪವಾಡಗಳ ಮೂಲಕ ಜನರಿಗೆ ಒಂದು ಆಶೀರ್ವಾದ ಕೊಟ್ಟು ಅವ್ರಿಗೆ ಒಳ್ಳೇದಾಗ್ತಾ ಹೋಗ್ತಾ ಭಾವನೆ ಜನರಲ್ಲಿ ಮೂಡುತ್ತಲ್ಲ, ಅವಾಗ ಏನ್ ಕೇಳಿದ್ರು ಒಂದು ದೈವ ಭಾವನೆ, ಒಂದು ಭಕ್ತಿ ಭಾವನೆಯಿಂದ ಕೇಳಿದ್ರೆ ಏನ್ ಕೇಳಿದ್ರು ಕೊಡ್ತಕ್ಕಂಥ ಒಂದು ಈಶ್ವರನೇ ಕೊಟ್ಟೂರೇಶ್ವರ ಅನ್ನೋ ಒಂದು ಭಾವನೆ ಈ ಜನರಲ್ಲಿ ಮೂಡುತ್ತೆ. ಅವಾಗ
ಅವಾಗನೇ ಈ ಒಂದು ಹೆಸರು ಹುಡುತ್ತೆ ಕೊಟ್ಟೂರೇಶ್ವರ ಈಶ್ವರ ಅಂತ ಬಂದಿದ್ದು ಆ ಒಂದು ಅರ್ಥದಿಂದ ಕೊಟ್ಟೂರು ಅಂತ ಬಂತಲ್ಲ ಅದೇ ಅಂದ್ರೆ ಏನ್ ಕೇಳಿದ್ರು ಕೊಡ್ತಾನಲ್ಲ, ಅದಕ್ಕೋಸ್ಕರ ಈಶ್ವರ ಕೊಟ್ಟಿರುವ ಈಶ್ವರ ಕೊಟ್ಟೂರೇಶ್ವರ. ಅದ್ರಲ್ಲಿ ಇನ್ನೊಂದು ಪದ ಇದೆ ಗುರು ಅಂತ ಹೇಳಿ. ಗುರು ಹೆಂಗ ಆಡ್ ಆಯ್ತು? ಕೊಟ್ಟೂರೇಶ್ವರ ಗುರು ಕೊಟ್ಟೂರೇಶ್ವರ ಅಂದ್ರೆ ಒಬ್ಬ ಗುರು ಸ್ಥಾನದಲ್ಲ ಇವರು ಒಂದು ಭಾವಚ ಒಂದು ಕಲ್ಲಿನ ಮೂರ್ತಿ ಆಗ್ಲಿ ಒಂದು ಇದಾಗಿ ಒಂದು ಗುರುವಿನ ಸ್ಥಾನದಲ್ಲಿ ಬಂದು ಇವರು ಮುಂದುವರೆದ್ರ ಅದಕ್ಕೋಸ್ಕರ ಗುರು ಅಂತ ಎಲ್ಲದರಲ್ಲೂ ಬರುತ್ತೆ ಇವರು. ಸರ್ ಇನ್ನೊಂದು ಕತೆ ಕೇಳೋದಾದ್ರೆ ಒಂದು ಇತಿಹಾಸ ಅದು ಪಕ್ಕ ಇದೆ ಅಂತ ಹೇಳ್ತಾರೆ. ಈಗ ಒಂದು ದಲಿತರ ಮನೆಯಿಂದ ಗಿಣ್ಣ ಪ್ರಸಾದ ಬರಬೇಕು ಅಂತ ಹೇಳ್ತಾರೆ. ಇದರಿಂದ ಇರ್ತಕ್ಕಂಥ ಒಂದು ಇತಿಹಾಸ ಏನು? ಅದೇ ಅದಕ್ಕೆ ಮೂಲ ಸ್ಥಾನ ಅಂದ್ರೆ ಈ ಮಠನೇ ಅಂತಂದ್ರೆ ನಾವು ಹೇಳ್ಬೋದು. ನೋಡ್ರಿ ಈ ಮೂರ್ಕಲ್ ಮಠ ಇದೆಯಲ್ಲ, ಇದು ಆ ಬಾಜಲ್ಲೇ ಇರೋದು ಹರಿಜನಕೇರಿ ಇದೆ. ಅಂದ್ರೆ ಇವ್ರು ಯಾವಾಗ ಈ ಸ್ಥಳಕ್ಕೆ ಬಂದು ಈ ಮುರ್ಕಲ್ ಮಠದಲ್ಲಿ ನೆಲೆಸಿದ್ರು, ಇವರು ಸಂಚಾರದ ಮೂಲಕ ಹೋಗ್ಬಿಡೋರು. ಹುಚ್ಚಿನ ಅವತಾರಲ್ಲಿ ಇರ್ತಿದ್ರ ಊರಾಗ ಹೋಗೋರು ಅವರು, ಹೆಂಗಿದೆ ಏನಿದೆ ಊರಿನ ಪರಿಸ್ಥಿತಿ ನೋಡಕ್ಕೆ ಅಂತಂದ್ರೆ. ಇಲ್ಲಿ ಅವಾಗೆಲ್ಲ ಕಸ ಕಡ್ಡಿ ಬಹಳ ಒಂದು ಅವ್ಯವಸ್ಥೆ ಆಗಿರ್ತಕ್ಕಂಥ ತಾಣ ಆಗಿತ್ತಿದ್ದು. ಕೊಟ್ರೇಶ್ವರ ಬರ್ಕಿನ ಪೂರ್ವದಲ್ಲಿ ಕೊಟ್ರೇಶ್ವರ ಬಂದಾಗ ಇವ್ರು ಯಾವಾಗ ಬಂದು ಹೋಗೋದನ್ನ ಒಬ್ಬ ಹರಿಜನ ಮಹಿಳೆ ನೋಡ್ತಾಳೆ. ನೋಡಿದಾಗೆ ಇವ್ರು ಯಾರೋ ಅವ್ರು ಹುಚ್ಚಿನ ಅವತಾರಲ್ಲಿ ಇದ್ರು ಆ ಮಹಿಳೆಗೆ ಒಂದು ದೈವತ್ವ ಭಾವನೆ ಅವರಲ್ಲಿ ಕಾಣುತ್ತೆ. ಅವರು ಆ ತಾಯಿಗೆ ಆ ರೂಪದಲ್ಲಿ ಅದೇ ಹುಚ್ಚಿನ ಅವತಾರಲ್ಲಿದ್ರು ಆ ಮಹಿಳೆಗೆ ಇವರೊಬ್ಬ ಗುರುಗಳಾಗಿರ್ಬೋದು, ಒಂದು ದೈವತ್ವ ಶಕ್ತಿ ಇವರಲ್ಲಿದೆ ಅಂತ ಆ ಎಮ್ಮಗೆ ಅವಾಗಲೇ ಗೊತ್ತಾಗುತ್ತಂತೆ. ಆ ಗೊತ್ತಾದ ತಕ್ಷಣ ಅವ್ರು ಯಾವಾಗ ಅವರು ಹುಚ್ಚಿನ ಮೂಲಕ ಊರಲ್ಲಿ ಸಂಚಾರಕ್ಕೆ ಹೋದಾಗೆ ಆ ಎಮ್ಮ ಇಲ್ಲೆಲ್ಲ ಕಸ ಹೊಡೆಯೋದು, ನೀರು ಹಾಕೋದು, ಆಮೇಲೆ ಕಡೆಗೆ ಎಲ್ಲ ಸ್ವಚ್ಛತೆ ಒಂದು ಕಾರ್ಯ ಇಲ್ಲಿ ಮಾಡ್ತಾಳ ಎಮ್ಮ. ಅಂದ್ರೆ ಹೌದು, ಆ ಮಹಿಳೆಗೆ ಒಂದು ನನಗೆ ಆಶೀರ್ವಾದ ಬೇಕು ಅಂತ ಮಾಡ್ತಾರೋ ಅಥವಾ ನಿಸ್ವಾರ್ಥ ಸೇವೆಯಿಂದ ಮಾಡೋದಕ್ಕೋಸ್ಕರ ಆ ಎಮ್ಮಗೆ ಇವತ್ತಿನವರೆಗೂ ಆ ಒಂದು ಪದ್ಧತಿ ಇದೆ. ಅವರು ಅದೇ ಅವರು ಗುರುಗಳು ಇಲ್ಲಿ ಸ್ವಚ್ಛತವಾಗಿ ಇರಲಿ ಅವ್ರಿಗೆ ಅನ್ನೋದು ಅಷ್ಟು ಬಿಟ್ರೆ ಆ ಎಮ್ಮ ಯಾವುದೇ ಒಂದು ಆಕಾಂಕ್ಷೆಯಿಂದ ಹೇಳಿದ್ರೆ ಈಗ ಒಂದು ದೇವಸ್ಥಾನ ಇದೆ, ಒಬ್ಬರನ್ನ ಯಾರನ್ನಾದ್ರೂ ಫಿಕ್ಸ್ ಮಾಡ್ಬಿಡೋದು, ನೀನ್ ಇಂಥ ಕೆಲಸ ಮಾಡು ಅಂತ. ಆ ಮಹಿಳೆಗೆ ಯಾರು ಬಂದು ನೀನ್ ಯಾರು ಹೇಳಿಲ್ಲ, ಯಾಕಂದ್ರೆ ಇದು ಅವ ಪಾಳು ಬಿದ್ದಿರ್ತಕ್ಕಂಥ ದೇವಸ್ಥಾನ ಇದು. ಯಾಕಂದ್ರೆ ಅವಾಗ ಒಂದು ಯಾರು ಇಲ್ಲಿ ಇಲ್ಲದೆ ಇರತಕ್ಕಂಥದ್ದು, ಅದ್ರ ಊರಿಗೆ ಕೊನೆ ಭಾಗದಲ್ಲಿದೆ, ಯಾರ್ಯಾರು ಇಲ್ಲಿರಲ್ಲ ಅಂತ ಒಂದು ಸಂದರ್ಭದಲ್ಲಿ ಆ ಮಹಿಳೆ ಆ ಒಂದು ಗುರುವಿನ ನೋಡಿ ಇಲ್ಲಿ ಉಳ್ಕೊಂತಾರಲ್ಲ ಅವ್ರಿಗೊಂದು ಸ್ವಚ್ಛತೆ ಇರಲಿ ಅಂತಂದೇಳಿ ಅವಾಗ ಆ ಮಹಿಳೆ ಸ್ವಚ್ಛತೆ ಮಾಡಿರ್ತಾಳೆ. ಆ ಸ್ವಚ್ಛತೆ ಮಾಡಿರೋದನ್ನ ಹಿಂಗೆ ನೋಡಿದಾಗ ಅವರು ಮತ್ತೆ ಗುರುಗಳು ಇಲ್ಲಿ ಬರ್ತಾರೆ. ಬಂದಾಗ ಇದನ್ನೆಲ್ಲ ನೋಡ್ತಾರೆ. ಈ ದಿನ ಯಾರಾದ್ರೂ ಇಲ್ಲಿ ಒಬ್ಬರು ಸ್ವಚ್ಛ ಮಾಡೇ ಹೋಗ್ತಾರಲ್ಲ, ಯಾರು ಇಲ್ಲ ಇಲ್ಲಿ ಯಾರು ಮಾಡಿರ್ಬೋದು ಅಂತಂದೇಳಿ ಅವರು ಒಂದ್ಸತಿ ಆ ವೀಕ್ಷಣೆಗೆ ನಿಲ್ತಾರೆ. ಆ ಎಮ್ಮು ಗೊತ್ತಿಲ್ದಂಗೆ ಬೇರೆ ಕಡೆ ನಿಂತ್ಕೊಂಡು ನೋಡ್ತಾರೆ. ಆ ಎಮ್ಮ ಮಾಡಿ ಹೋಗೋದೆಲ್ಲ ನೋಡಿದ್ಮೇಲೆ ಒಂದು ದಿವಸ ಎಲ್ಲ ಒಂದು ಅವ್ರ ಕಾರ್ಯ ಎಲ್ಲ ನೋಡಿದ್ಮೇಲೆ ಆ ಎಮ್ಮನ ಕಳಿಸಿ, ನಾನು ಇಲ್ಲ ಹಿಂಗೆ ಸ್ವಚ್ಛತೆ ಕಾರ್ಯಗಳನ್ನು ಈ ಎಮ್ಮ ಮಾಡಿತ್ತು, ಹಂಗಾಗಿ ಈ ಎಮ್ಮನ ಒಂದು ಸೇವೆ ಕೊನೆಯವರೆಗೂ ಇರಲಿ, ಆ ನೆನಪಿರಲಿ ಅನ್ನೋದಕ್ಕೋಸ್ಕರನೇ ಅವರು ಉತ್ಸವ ಟೈಮಲ್ಲಿ ಹೋದಾಗ ಗಿಣ್ಣಿ ದೇಡಿ ಮಾಡ್ಕೊಂಬಂದು ನೀನು ನನಗೆ ಸೇವೆ ಮಾಡಮ್ಮ, ಆಮೇಲೆ ಕಡೆ ನೀನು ಆರತಿ ಬೆಳಗಿದ ಮೇಲೆ ನಾನು ತೇರ್ ಹತ್ತಕ್ಕೆ ಪಲ್ಲಕ್ಕಿ ಮೂಲಕ ಹೋಗೋದು, ನಾನು ನಿಮ್ಮ ಕೇರಿ ಹತ್ರನೇ ಬಂದು ನಿಲ್ತೀನಿ ಅಂತಂದ್ರೆ. ಈಗ ಅದ್ರ ಸತಿಗೂ ಇದೇ ಕೇರಿ ಅಲ್ಲಿ ಮುಂದೆನೇ ನಿಲ್ಲುತ್ತೆ. ಅದೇ ಶಿವನ್ ಸ್ಟಾರ್ಟ್ ಮುಂದ್ಗಡೆ ಈಗ ಅವ್ರ ಕೇರಿ ಮುಂದೆನೇ ಪಲ್ಲಕ್ಕಿ ನಿಲ್ಲುತ್ತೆ. ಆ ಪಲ್ಲಕ್ಕಿ ನಿಂತಾಗ ಹರಿಜನ ಮಹಿಳೆ ಬಂದು ಆರತಿ ಬೆಳಗಿದ ಮೇಲೆ ಪಲ್ಲಕ್ಕಿ ಮುಂದಕ್ಕೆ ಹೋಗುತ್ತೆ, ತೇರು ಉತ್ಸವ ನಡೆಯುತ್ತೆ. ಅದೇ ಒಂದು ಕೊಡುಗೆ ಆ ಎಮ್ಮಗ. ಆ ಸ್ವಚ್ಛತೆಗೋಸ್ಕರನೇ ಅವತ್ತಿಗೆ ಆ ಎಮ್ಮಗ ಆ ಒಂದು ಆಶೀರ್ವಾದ ಇಟ್ಟು ಆ ಒಂದು ತನ್ನ ಭಕ್ತರಿಗೆ ಯಾವಾಗಲೂ ಈ ಒಂದು ಸ್ವಚ್ಛತಾ ಕಾರ್ಯ ಆಗುವಂಥ ಒಂದು ಜಾತ್ಯತೀತ ಇಲ್ಲ ಅನ್ನೋ ಭಾವನೆ, ಒಂದು ಎಲ್ಲರೂ ಸಮಾನರು ಅನ್ನೋ ಒಂದು ಭಾವನೆ ಸೃಷ್ಟಿ ಮಾಡಿ ಅವತ್ತಿನ ಕಾಲಕ್ಕೆ ಅವರು ಆ ಎಮ್ಮಗೆ ಆಶೀರ್ವಾದ ಮಾಡಿ. ನಮ್ಮ ಈ ಮಠದಲ್ಲಿ ನೀವು ನೋಡ್ರಿ 365 ದಿನನೂ ಆ ಗಿಣ್ಣದ ಪ್ರಸಾದ ಬರುತ್ತೆ. ಅಂದ್ರೆ ಎಲ್ಲರಿಗೂ ಸಿಗಲ್ಲ. ಅಂದ್ರೆ ಒಂದು ಭಾವನೆ ಭಕ್ತಿಯಿಂದ ಬೆಳ್ಕೊಂಡು ಕುತ್ಕೊಂಡೆ ಅಂದ್ರೆ 365 ದಿನ ಸಿಗುತ್ತೆ. 365 ದಿನನೂ ಇಡೀ ಸುತ್ತಮುತ್ತಲು ಎಲ್ಲಾದ್ರೂ ಕರ ಹಾಕಿ ಆಗುತ್ತೆ. ಆ 365 ದಿನ ಸಿಗುತ್ತೆ. ಅಂದ್ರೆ ಅದರಲ್ಲೂ ನಮ್ಮೂರಲ್ಲಿ ಸುತ್ತಮುತ್ತಲು ಅಥವಾ ನಿಯರೆಸ್ಟ್ ಅಲ್ಲಿ ಅವತ್ತಿನ ದಿನ ಒಂದು ಜನನ ಹಾಗೆ ಆಗುತ್ತೆ. ಕರುವಿನ ಜನ ಕರ ಹಾಕಿ ಆಗುತ್ತೆ. ಅದನ್ನ ಎಡೆ ಹಾಲು ತಂದು ಮಠಕ್ಕೆ ಕೊಡ್ತಾರೆ. ಆ ಹಾಲನ್ನ ಹರಿಜನ ಮಹಿಳೆ ಕೊಟ್ಟು ಆ ಎಮ್ಮನೆ ಆ ಗಿಣ್ಣದ ಎಡೆ ಮಾಡ್ಕೊಂಡು ನೈವೇದ್ಯ ಮಾಡ್ಬೇಕು. ಒಂದು ಪ್ರಸಾದ ಬರ್ಬೇಕು ಅಂತ ಹೇಳಿದ್ರೆ ಅವ್ರ ಮನೆ ಒಲೆಯಿಂದನೇ ಬರಬೇಕು ಅನ್ನೋದು. ಅದೇ ಒಂದು ಏನಂದ್ರೆ ಈ ಜಾತ್ಯತೀತ ಮೌಢ್ಯತೆನ ಹೋಗ್ಲಾಡಿಸ್ಕೋಸ್ಕರನೇ ಆ ಒಂದು ಪ್ರಸಾದ ವ್ಯವಸ್ಥೆನ ಅವ್ರ ಮನೆಯಿಂದನೇ ಬರಲಿ ಅನ್ನೋ ಒಂದು ಪದ್ಧತಿ ನಡೆಸಿರ್ಬೋದು. ಆ ಎಮ್ಮನ ಹೆಸರು ಕರಿಯಮ್ಮ, ಅವ್ರ ಮನೆತನದ ಹೆಸರು ಅನ್ಕೋತೀವಿ. ಇಲ್ಲಿ ಉಳ್ಕೊಂಡಿರೋ ಸ್ಥಾನ ಇದೆ. ಅವ್ರು ಯಾಕಂದ್ರೆ ಒಬ್ಬ ದೈವ ಪುರುಷರಾಗಿ ಬಂದಿರತಕ್ಕಂಥ ಒಬ್ಬ ಜಂಗಮ ಆಗಿ ಒಬ್ಬ ಮನುಷ್ಯನಾಗಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅವರು ಒಂದು ಯಾವುದೇ ಒಂದು ದೇವರ ರೂಪದಲ್ಲಿ ಬಂದಿರತಕ್ಕಂಥವ್ರಲ್ಲ, ಅವರು ಜಂಗಮರಾಗಿ ಒಂದು ಮನುಷ್ಯನ ರೂಪದಲ್ಲಿ ಬಂದಿರತಕ್ಕಂಥದ್ರಿಂದ ಫಸ್ಟ್ ಅವ್ರು ಉಳ್ಕೊಂಡಿರ್ತಕ್ಕಂಥ ಸ್ಥಳ ಅಂತ ನಾವು ಇಲ್ಲಿ ಹೇಳ್ತೇವೆ. ಅವ್ರು ಇಲ್ಲಿ ಬಂದು ಉಳ್ಕೊಂಡ ಮೇಲೆ ಸ್ವಚ್ಛತಾ ಕಾರ್ಯ ಎಲ್ಲ ಆದಮೇಲೆ ಇಲ್ಲಿ ಧ್ಯಾನ, ಶಿವಪೂಜೆ ಆ ಕಾರ್ಯಗಳನ್ನೆಲ್ಲ ಫಸ್ಟ್ ಅವರು ಇಲ್ಲೇ ಮಾಡಿದ್ರು. ಯಾರಿಗೂ ಜನರಿಗೆ ಒಂದು ಗೊತ್ತಾಗದ ರೀತಿಯಲ್ಲಿ ಅವರು ಫಸ್ಟ್ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಈಗ ಆಗಿನ ಕಾಲದಲ್ಲಿ ಕೊಟ್ಟೂರು ದೇವರೇನು ಬಂದಿದ್ರಲ್ಲ, ಆಗಿನ ಕಾಲದಲ್ಲಿ ರಾಜರುಗಳು ಅಂತ ಇರ್ತಾರೆ, ಆಲ್ಮೋಸ್ಟ್ ರಾಜರ ಆಳ್ವಿಕೆ ಇರುತ್ತೆ. ಆಗಿನ ಸಂದರ್ಭ ಹೆಂಗಿತ್ತು ಅಂತ
ಅದೇ ಹೇಳ್ತೀನಲ್ಲ, ಇಲ್ಲಿ ರಾಜರ ಆಳ್ವಿಕೆ ಅಂದ್ರೆ ಮೀನ್ಸ್ ಹಂಪಿ ಇದು ಹಂಪಿ ಏನಿದೆ ಅಲ್ಲ, ಅವ್ರ ಆಡಳಿತಕ್ಕೆ ಒಳಪಟ್ಟಿರ್ಬೋದು ಅಂತಾನು ಒಂದು ಪ್ರತೀತಿ ಇದೆ. ಇನ್ನೊಂದು ಈ ಕಡೆ ಹರಪನಹಳ್ಳಿ ಸೋಮಶೇಖರ ಮಹಾರಾಜರು ಅವ್ರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ಹೇಳ್ತೀವಿ. ಹರಪನಹಳ್ಳಿ ಸೋಮಶೇಖರ ಮಹಾರಾಜರಿಗೂ ಒಂದು ಪವಾಡ ಇದೆ, ಅವರಿಗೂ ಒಂದು ಪವಾಡ, ಅದು ಹಿರೇಮಠ ಕಟ್ಸ್ಕೊಟ್ಟದ್ದು. ಬೇಕಾದ್ರೆ ಅಲ್ಲೇ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಈಗ